ಪೊಲೀಸರ ಬಗ್ಗೆ ಯಾರೇನೇ ಅಂದ್ಕೊಂಡಿರಬಹುದು, ಆದರೆ ಪೊಲೀಸರಲ್ಲೂ ದಿಟ್ಟ ಮತ್ತು ಧೈರ್ಯಶಾಲಿ ಅಧಿಕಾರಿಗಳಿರ್ತಾರೆ. ಅಸಾಧ್ಯ ಕೇಸ್ಗಳನ್ನು ಭೇದಿಸಿ ಸಾಹಸ ಮೆರೆದಿರ್ತಾರೆ. ಅಂತ ಚಾಣಾಕ್ಷ ಅಧಿಕಾರಿಗಳೇ ನಮ್ಮ ಸೂಪರ್ ಕಾಪ್ಗಳು. ಅಂದಾಗೆ ಇವತ್ತಿನ ಸೂಪರ್ ಕಾಪ್ ಯಾರು? ಕರುನಾಡಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆದ ಇನ್ಸಿಡೆಂಟ್ ಇದು. ಹಿಂದೆಂದೂ ಈ ರೀತಿ ಆಗಿರಲಿಲ್ಲ, ಮುಂದೇನೂ ಕೂಡ ಆಗೋ ಚಾನ್ಸ್ ಕೂಡ ಇಲ್ಲ. ಆ ಇನ್ಸಿಡೆಂಟ್ ಕೇಳಿ ಇಡೀ ಬೆಂಗಳೂರು ಪೊಲೀಸರೇ ಸ್ಟನ್ ಆಗೋಗ್ಬಿಟ್ಟಿದ್ರು. ಅಷ್ಟಕ್ಕೂ ಅದು ಹಲವು ಜೀವಗಳ ಪ್ರಶ್ನೆ. ಏನಾಯ್ತು ಅನ್ನೋ ಆತಂಕ. ಅಷ್ಟಕ್ಕೂ ಅಲ್ಲಿ ಪೊಲೀಸರು ಅಂತಾನೆ ಹೇಳ್ಕೊಂಡು ಅದೊಂದು ಗ್ಯಾಂಗ್ ದೊಡ್ಡದೊಂದು ಕ್ರೈಮ್ ಮಾಡಿಬಿಟ್ಟಿತ್ತು. ಪ್ರಿಯ ವೀಕ್ಷಕರೇ, ನೈಟ್ ಜರ್ನಿ ಸಖತ್ತಾಗಿರುತ್ತೆ. ಬಸ್ ಹತ್ತಿ ಸೀಟ್ನಲ್ಲಿ ಕುಳಿತು ತಲೆ ಚಾಚಿ ಪವಡಿಸಿದ್ರೆ ಫಿನಿಶ್. ಊರು ಬಂದಾಗಲೇ ಕಣ್ಣು ಬಿಡೋದು. ಹಾಗೇನೆ ಅದೊಂದು ಬಸ್ನಲ್ಲಿ ಹೊರಟಿದ್ದ ಪ್ರಯಾಣಿಕರು ತಣ್ಣಗೆ ನಿದ್ರೆಗೆ ಜಾರಿದ್ರು. ಬೀಸ್ತಾ ಇದ್ದ ತಂಗಾಳಿ ನಿದ್ದೆಯ ಹುರುಪಿಗೆ ಮತ್ತಷ್ಟು ಉತ್ಸಾಹ ತುಂಬುತ್ತಾ ಇತ್ತು. ಕ್ಷಣಕಾಲ ಅಷ್ಟೇ ಬಸ್ಸು ಸಡನ್ ಆಗಿ ನಿಂತಿತ್ತು. ಎದ್ದು ಏನಾಯ್ತು ಅಂತ ನೋಡಿದ ಪ್ರಯಾಣಿಕರು ಒಮ್ಮೆಲೆ ಬೆಚ್ಚಿ ಬಿದ್ದಿದ್ರು. 4 ಆಗಂತಕರು ರಸ್ತೆಯಲ್ಲಿ ತೆರಳುತ್ತಾ ಇದ್ದ ಬಸ್ ಮುಂಭಾಗದಲ್ಲಿ 2 ಬೈಕ್ಗಳನ್ನ ಅಡ್ಡವಾಗಿ ನಿಲ್ಲಿಸಿಬಿಟ್ಟಿದ್ರು. ಬೈಕ್ನಿಂದ ಇಳಿದು ಬಂದ 4 ಪೈಕಿ ಒಬ್ಬಾತ ಪೊಲೀಸ್ ಟೋಪಿ ಧರಿಸಿದ್ದ. ಬಸ್ ಡ್ರೈವರ್ ಪ್ರಶಾಂತನನ್ನ ಕೆಳಗಿಳಿಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಪ್ರಯಾಣಿಕರಿಗೆ ಗಾಬರಿ, ಹೆದರಿಕೆ. ಆ ಹೆದರಿಕೆ ನಡುವೆನೆ ಅದೊಬ್ಬ ಡ್ರೈವರ್ನನ್ನ ಪ್ರಶ್ನಿಸಿದಾನೆ. ನೀವೆಲ್ಲ ಯಾರು? ಬಸ್ ತಡೆದು ನಿಲ್ಲಿಸಿದ್ಯಾಕೆ ಅಂತ ಕೇಳಿದಾನೆ. ಆದ್ರೆ ಯಾರಂದ್ರೆ ಯಾರು ಕೂಡ ಸರಿಯಾಗಿ ಉತ್ತರಿಸಿಲ್ಲ. ನಾವು ಸಿಸಿಬಿ ಪೊಲೀಸರು, ನೀವೆಲ್ಲ ಸುಮ್ಮನೆ ಇರಬೇಕಷ್ಟೇ, ಇಲ್ಲ ಅಂದ್ರೆ ಅಂತ ಪ್ರಯಾಣಿಕರಿಗೆ ಬೆದರಿಸಿದಾನೆ. ಇದಾಗಿ ಕೆಲ ನಿಮಿಷಗಳಾಗಿವೆ ಅಷ್ಟೇ. ಹೊಡೆತ ತಿಂದಿದ್ದ ಡ್ರೈವರ್ ಪ್ರಶಾಂತನನ್ನ ಬೈಕ್ ನಲ್ಲಿ ಕೂರಿಸಿಕೊಂಡಿದ್ದಾರೆ. ಬಂದವರಲ್ಲೊಬ್ಬ ಡ್ರೈವರ್ ಸೀಟ್ ನಲ್ಲಿ ಕೂತು ಬಸ್ ಓಡಿಸೋಕ್ ಮುಂದಾಗಿದ್ದಾನೆ. ಅಲ್ಲೇ ಮುಂದೆ ಕೆಲವೇ ದೂರದಲ್ಲಿ ಯೂ ಟರ್ನ್ ತೆಗೆದುಕೊಂಡ ಬಸ್ಸು ತಿರುವುಗಳನ್ನ ಕ್ರಮಿಸಿ 1-2 ಕಿಲೋಮೀಟರ್ ಪಾಸ್ ಆಗಿ ಅದೊಂದು ಗೋಡೌನ್ ಸೇರ್ಕೊಂಡಿದೆ. ನಮ್ಗೆ ಗೊತ್ತಿಲ್ಲ ಅವ್ರು ಯಾರೇ ಏನಂತ ಗೊತ್ತಾಗ್ತಾ ಇಲ್ಲ. ಅವ್ರು ಸಡನ್ ಬಂದಿರೋದು, ಒಂದು ಸ್ಕೂಟಿಯಲ್ಲಿ ಒಂದು ಬೈಕಲ್ಲಿ ಬಂದಿರೋದು. ಅವರು ಹಾಗೆ ಅಲ್ಲಿ ಮುಂದೆ ಕಡೆ ಬಂದು ಅದು ಡ್ರೈವರ್ ಹತ್ರ ಏನೋ ಮಾತಾಡ್ತಾ ಇದ್ದು, ಜಗಳ ಥರ. ನಾವೇನೋ ಏನೋ ಇದೇನೋ ಆಕ್ಸಿಡೆಂಟ್ ಏನೋ ಆಗಿರ್ಬೋದು ಅಂತ ನಾವು ಅನ್ಕೊಂಡಿದ್ದು. ಮತ್ತೆ ಅದೇನು ಅಲ್ಲ. ಮತ್ತೆ ಅವರು ಡ್ರೈವರ್ ಅಲ್ಲ ಗಾಡಿ ಓಡಿಸಿದ್ದು, ಅವರೇ ಯಾರೋ ಗಾಡಿ ಓಡಿಸಿರೋದು. ಅಲ್ಲಿಗೆ ಬಸ್ ಹೈಜಾಕ್ ಆಗಿದೆ ಅಂತ ಅರ್ಥ. ಆದ್ರೆ ಪ್ರಯಾಣಿಕರಿಗೆ ಮಾತ್ರ ಗೊಂದಲವೋ ಗೊಂದಲ. ಗೋಡೌನ್ನಲ್ಲಿ 1.5 ಗಂಟೆಗಳ ಕಾಲ 45 ಜನ ಪ್ರಯಾಣಿಕರ ಪರದಾಟ. ಈ ವೇಳೆ ಅದ್ಯಾರೋ ಒಬ್ರು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ್ದಾರೆ. ಸರ್, ಮೈಸೂರು ರಸ್ತೆಯಲ್ಲಿ ಪೊಲೀಸರು ಅಂತ ಹೇಳ್ಕೊಂಡು 4 ಜನ ನಮ್ಮ ಬಸ್ಸನ್ನ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. RR ನಗರದ ಸಮೀಪ ಗೋಡೌನ್ ಒಂದರಲ್ಲಿ ನಮ್ಮನ್ನೆಲ್ಲ ಕೂಡು ಹಾಕಿದ್ದಾರೆ. ದಯಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಗೋಗರ್ದಿದ್ದ. ನಂತರ ಪೊಲೀಸರು ಆತನನ್ನ ಮತ್ತೆ ಸಂಪರ್ಕಿಸಿದಾಗ RR ನಗರದ ಬಳಿಯ ಲೊಕೇಶನ್ ಬಗ್ಗೆ ಮಾಹಿತಿ ನೀಡಿದ್ದ. ಪೊಲೀಸರಿಗೆ ವಿಮಾನ ಹೈಜಾಕ್ ಮಾಡೋದ್ರ ಬಗ್ಗೆ ಗೊತ್ತಿತ್ತು. ಪ್ರಯಾಣಿಕರನ್ನ ಒತ್ತೆಯಾಗಿಟ್ಟುಕೊಂಡು ಡಿಮ್ಯಾಂಡ್ ಮಾಡೋದ್ರ ಬಗ್ಗೆಯೂ ಅರಿವಿತ್ತು. ಆದರೆ ಇಲ್ಲಾಗಿದ್ದು ಬಸ್ ಹೈಜಾಕ್. ಪೊಲೀಸರ ಸೋಗಿನಲ್ಲಿ ಬಂದಿದ್ದ ದುಷ್ಟರು ಊರಿಗೆ ಹೊರಟಿದ್ದ ಪ್ರಯಾಣಿಕರ ಸಮೇತ ಬಸ್ಸನ್ನ ಹೈಜಾಕ್ ಮಾಡಿದ್ರು. ಏನಿರಬಹುದಪ್ಪ ಅನ್ನೋ ಆತಂಕ ಪೊಲೀಸರಿಗೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದ ಪ್ರಯಾಣಿಕನೊಬ್ಬನ ಆ ಫೋನ್ ಕಾಲು ಇಡೀ ಬೆಂಗಳೂರು ಪೊಲೀಸರನ್ನೇ ಅಲರ್ಟ್ ಮಾಡಿರುತ್ತೆ. ಯಾವಾಗಿಂಥದ್ದೊಂದು ಕಾಲ್ ಬಂತೋ ಕಂಟ್ರೋಲ್ ರೂಮ್ನ ಸಿಬ್ಬಂದಿ ಸೀದಾ RR ನಗರ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಪಾಸ್ ಮಾಡಿದ್ರು. ಇನ್ಸ್ಪೆಕ್ಟರ್ ಶಿವಾರೆಡ್ಡಿ ಸಿಬ್ಬಂದಿ ಸಮೇತ ಆ ಸ್ಪಾಟ್ಗೆ ಹೊರಟು ನಿಂತಿದ್ದಾರೆ. ಪಶ್ಚಿಮ ವಿಭಾಗದ DCP ರವಿಚನ್ನಣ್ಣನವರಿಗೆ ವಿಚಾರ ತಿಳಿಸಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ರವಿಚನ್ನಣ್ಣನವರ್ ಈ ಕೇಸ್ ಬಗ್ಗೆ ಮುತುವರ್ಜಿ ವಹಿಸಿದ್ರು. ತಾವೇ ಖುದ್ದಾಗಿ ನಿಂತು ಪೊಲೀಸರಿಗೆ ನಮ್ಮ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಕಲಾಸಿಪಾಳ್ಯದಿಂದ ಕೇರಳದ ಕಣ್ಣೂರಿಗೆ ಪ್ರಯಾಣಿಸುತ್ತಿದ್ದ 40ರಿಂದ 45 ಜನರ ಪ್ರಯಾಣಿಕರನ್ನು ಒಳಗೊಂಡ ಒಂದು ಬಸ್ಸನ್ನು ಆ ದಿನ ರಾತ್ರಿ ಸುಮಾರು 10:15 ಸುಮಾರಿಗೆ 4 ಜನ ಆಗಂತುಕರು ಅದನ್ನು ಅಪರಿಚಿತ ವ್ಯಕ್ತಿಗಳು ಅಡ್ಡ ಹಾಕಿ ಅವರು ಪೊಲೀಸರೆಂದು ಹೇಳಿ ಅದನ್ನು ಪ್ರಯಾಣಿಕರ ಸಮೇತ ಆ ದಿನದ ನಮ್ಮ ರಾಜರಾಜೇಶ್ವರಿ ನಗರ ಠಾಣಾ ವ್ಯಾಪ್ತಿಯ ಪಟ್ಟಣಗೆರೆಯ ಪಕ್ಕದಲ್ಲಿರ್ತಕ್ಕಂಥ ಸೆರಿಪ್ಲಸ್ ಅಂತಕ್ಕಂಥ ಒಂದು ಗೋಡೌನ್ನಲ್ಲಿ ಕೂಡಿ ಹಾಕಿದ್ದರು.
ಪಶ್ಚಿಮ ವಿಭಾಗದ ವಿವಿಧ ಪೊಲೀಸ್ ಸ್ಟೇಷನ್ಗಳ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ 3 ವಿಶೇಷ ತಂಡವನ್ನ ರಚನೆ ಮಾಡಿದ್ರು. RR ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವಾರೆಡ್ಡಿಯ ನೇತೃತ್ವದಲ್ಲಿ ಆ ತಂಡ ಬಸ್ ಇದೆ ಎನ್ನಲಾದ ಪಟ್ಟಣಗೆರೆಯ ಆ ಗೋಡೌನ್ನತ್ತ ಹೊರಟು ನಿಂತಿತ್ತು. ಪೊಲೀಸರ ದೊಡ್ಡದೊಂದು ಟೀಮು ಗೋಡೌನ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸ್ವಲ್ಪ ನೆಮ್ಮದಿ. ಒಳಗೆ ಹೋದ ಪೊಲೀಸರಿಗೆ ಅಲ್ಲಿ ನಿಲ್ಲಿಸಲಾಗಿದ್ದ ಬಸ್ ಕಂಡಿದೆ. ಸೀದಾ ಅದರ ಹತ್ರ ಹೋಗಿದ್ದಾರೆ. ಈ ವೇಳೆ ಬಸ್ ಹೈಜಾಕ್ ಮಾಡಿದ್ದ ಆರೋಪಿಗಳು ಮತ್ತು ಅವರಿಗೆ ಸಾಥ್ ನೀಡಿದ್ದ 6-7 ಜನ ಬಸ್ ಹೈಜಾಕ್ ಮಾಡಲು ಸೂಚಿಸಿದ್ದ ಪ್ರಮುಖ ಆರೋಪಿ ಸೇರಿದಂತೆ ಎಲ್ಲರೂ ಎಸ್ಕೇಪ್ ಆಗಿಬಿಟ್ಟಿದ್ರು. ಆದ್ರೆ ಈ ನಡುವೆ ಮೂವರಿಗೆ ಆ ಅದೃಷ್ಟವಿರಲಿಲ್ಲ. ಅವರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ರು. ಇಬ್ಬರು ಆ ಗೋಡೌನ್ನ ಸೆಕ್ಯೂರಿಟಿಗಳು, ಮತ್ತೊಬ್ಬ ಬಸ್ ಹೈಜಾಕ್ ಕೃತ್ಯದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದ ವ್ಯಕ್ತಿ. ಮುಂದೆ ಪೊಲೀಸರು ಬಸ್ ಒಳಗೆ ಹೋಗಿ ಪ್ರಯಾಣಿಕರಿಗೆ ಧೈರ್ಯ ತುಂಬಿದ್ದಾರೆ. ಅಂದಹಾಗೆ ಲಾಮಾ ಹೆಸರಿನ ಖಾಸಗಿ ಬಸ್ ಅದು. KA01 AG 636 ನಂಬರ್ನ ಆ ಬಸ್ಸು ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಕಲಾಸಿಪಾಳ್ಯದಿಂದ ಕೇರಳದ ಕಣ್ಣೂರಿಗೆ ಹೊರಟಿತ್ತು. ಒಟ್ಟು 45 ಜನ ಪ್ರಯಾಣಿಕರಿದ್ರು. ಬಸ್ಸು ರಾಜರಾಜೇಶ್ವರಿ ನಗರ ಸಮೀಪಿಸ್ತಾ ಇದ್ದಂತೆ ಪೊಲೀಸರ ಸೋಗಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಅದನ್ನ ಅಪಹರಿಸಿಬಿಟ್ಟಿದ್ರು. ಯಾಕೆ? ಅಷ್ಟಕ್ಕೂ ಈ ಹೈಜಾಕ್ ಹಿಂದಿನ ಅಸಲಿ ಕಥೆ ಏನು? ಅದನ್ನು ಕೇಳಿದ್ರೆ ಬಸ್ನಲ್ಲಿ ಪ್ರಯಾಣ ಮಾಡೋ ಪ್ರತಿ ಪ್ರಯಾಣಿಕರು ಕೂಡ ಗಾಬರಿಯಾಗ್ಬಿಡ್ತಾರೆ. ರಾತ್ರಿ ಊರಿಗೆ ಹೊರಟಿದ್ದ ಪ್ರಯಾಣಿಕರು ಬೆಳಗ್ಗೆ ಊರು ಸೇರಬೇಕಾಗಿತ್ತು. ಆದರೆ ದಾರಿ ಮಧ್ಯದಲ್ಲಿ ದುಷ್ಕರ್ಮಿಗಳು ತಮ್ಮ ಕರಾಮತ್ ತೋರಿಸ್ಬಿಟ್ಟಿದ್ರು. ಅಸಲಿಗೆ ಆ ಬಸ್ ಹೈಜಾಕ್ ಆಗೋಗಿತ್ತು. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು ಅದನ್ನ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಪೊಲೀಸರು ಅಂತ ಹೇಳ್ಕೊತಾರೆ, ಬಸ್ಸನ್ನು ಕೂಡ ಹೈಜಾಕ್ ಮಾಡ್ತಾರೆ. ಪ್ರಯಾಣಿಕರ ಸಮೇತ ಅದೊಂದು ಗೋಡನ್ನಲ್ಲಿ ಆ ಬಸ್ಸನ್ನು ನಿಲ್ಲಿಸ್ಕೋತಾರೆ. ಆದರೆ ಅದು ನಿಜಕ್ಕೂ ಸೀರಿಯಸ್ ಕೇಸ್. ಹೀಗಾಗಿ ಪೊಲೀಸರು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ರು. ಈ ಪ್ರಕರಣದಲ್ಲಿ ಭಾಗಿಯಾದ ಯಾರೊಬ್ಬನೂ ಕೂಡ ಬಿಡೋದಿಲ್ಲ ಅಂತ ಪೊಲೀಸರು ಡಿಸೈಡ್ ಮಾಡಿದ್ರು. ಮುಂದೇನಾಯಿತು? ಬೆಂಗಳೂರಿನಿಂದ ಕಣ್ಣೂರಿಗೆ ಹೋಗ್ತಾ ಇದ್ದ ಬಸ್ ಒಂದನ್ನ ದುಷ್ಕರ್ಮಿಗಳು ಹೈಜಾಕ್ ಮಾಡಿಬಿಟ್ಟಿದ್ರು. ಪ್ರಯಾಣಿಕನೊಬ್ಬನ ಸಮಯ ಪ್ರಜ್ಞೆ ಅಲ್ಲಿಗೆ ಪೊಲೀಸರನ್ನ ಕರೆಸಿತ್ತು. ಪೊಲೀಸರು ಬಸ್ ಇದ್ದ ಗೋಡೌನ್ಗೆ ದಾಳಿ ಮಾಡಿ ಹೈಜಾಕ್ ಪ್ರಕರಣದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿದ್ದ ಒಬ್ಬನನ್ನ ವಶಕ್ಕೆ ತಗೊಂಡಿದ್ರು. ಪ್ರಯಾಣಿಕರಿಗೆ ಧೈರ್ಯ ತುಂಬಿದ್ರು. ಅಷ್ಟಕ್ಕೂ ಅದು ಪೆರಿಪ್ಲಸ್ ಸರ್ವಿಸಸ್ ಅನ್ನೋ ಸಂಸ್ಥೆಗೆ ಸೇರಿದ್ದ ಗೋಡೌನ್. ತಕ್ಷಣ ಗೋಡೌನ್ ಇನ್ಚಾರ್ಜ್ ಕಿಶೋರ್ನನ್ನ ಸ್ಪಾಟ್ಗೆ ಕರೆಸಿದ್ದಾರೆ. 3 ಸಿಬ್ಬಂದಿ ಜೊತೆಗೆ ಸ್ಪಾಟಿಗೆ ಬಂದ ಕಿಶೋರ್ನನ್ನ ವಶಕ್ಕೆ ತಗೊಳ್ತಾರೆ. ಅದೇ ಅವರು ಕಿಶೋರು ಮತ್ತು 3-4 ಜನ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಬಸ್ ನಿಲ್ಸಕ್ಕೆ. ಅದನ್ನ ಈಗ ಕೇಳ್ತಾ ಇದ್ದೀವಿ. ಅವರೆಲ್ಲರೂ ಆರೋಪಿಗಳಾಗ್ತಾರೆ. ಅವರೆಲ್ಲರನ್ನು ಕೂಡ ಕರೆದು ವಿಚಾರಣೆ ಮಾಡ್ತಕ್ಕಂಥದ್ದು. ತಪ್ಪೆಸಗಿದ್ರೆ ಖಂಡಿತ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ. ಫ್ಯೂಲ್ಟ್ರಾನ್ ಅಂತ ಹೇಳಿ ಕಂಪನಿ. ಈಗ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಇವತ್ತು ಅವ್ರನ್ನ ಠಾಣೆಗೆ ಹಾಜರಾಗಲಿಕ್ಕೆ ತಿಳಿಸಿದ್ದೀವಿ. ವಿಚಾರಣೆಗಾಗಿ ಒಂದು 4 ಜನ ಈಗ ಕರ್ಕೊಂಡ್ಬಂದಿದ್ದೀವಿ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರತಕ್ಕಂಥವ್ರು ಮತ್ತು ಪಾರ್ಟ್ನರ್ಸು ಯಾರ್ಯಾರಿದ್ದಾರೆ ಅಂತ ಹೇಳಿ. ನೇರ ಕೃತ್ಯದಲ್ಲಿ ಭಾಗಿಯಾದ ವ್ಯಕ್ತಿಗಳು ಪರಾರಿಯಾಗಿದ್ದಾರೆ. ಆದಷ್ಟು ಬೇಗ ಅವರನ್ನ ಬಂಧನ ಮಾಡಿ. ಪ್ರಿಯ ವೀಕ್ಷಕರೇ, ಅದಾಗಲೇ ಕಿಶೋರ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ 2 ಸೆಕ್ಯೂರಿಟಿ ಗಾರ್ಡ್ಗಳ ವಿಚಾರಣೆಯನ್ನ ಪೊಲೀಸರು ಮಾಡತೊಡಗಿದ್ರು. ಜೊತೆಗೀಗ ಮತ್ತೊಬ್ಬ ಸತತ 2 ಗಂಟೆಗಳ ಕಾಲ ದುಷ್ಕರ್ಮಿಗಳ ವಶದಲ್ಲಿದ್ದ ಪ್ರಯಾಣಿಕರನ್ನ ಅದೇ ಬಸ್ನಲ್ಲಿ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಕರೆತರ್ತಾರೆ. ಪ್ರತಿ ಪ್ರಯಾಣಿಕನ ಸ್ಟೇಟ್ಮೆಂಟು ತೆಗೆದುಕೊಳ್ತಾರೆ. ಬೆಳಗಿನ ಜಾವ 3 ಗಂಟೆವರೆಗೂ ಈ ಪ್ರಕ್ರಿಯೆ ನಡೆದಿದೆ. ಆನಂತರ ಪ್ರಯಾಣಿಕರನ್ನ ಅದೇ ಬಸ್ನಲ್ಲಿ ಹತ್ತಿಸಿ ಕಣ್ಣೂರಿಗೆ ಕಳಿಸಲಾಗಿದೆ. ಅಂದಿನ ರಾತ್ರಿ ಗಸ್ತಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ACP ವಿಜಯನಗರ ನೇತೃತ್ವದ ನಮ್ಮ ಪೊಲೀಸರ ತಂಡ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಪ್ರಯಾಣಿಕರನ್ನು ಬಸ್ ಸಮೇತ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆಗೊಳಪಡಿಸಿ ಪ್ರಕರಣವನ್ನು ದಾಖಲಿಸಿ ತದನಂತರ ಅವರನ್ನು ಹೇಳಿಕೆಗಳನ್ನು ಪಡೆದು ಕಣ್ಣೂರಿಗೆ ಪ್ರಯಾಣ ಬೆಳೆಸಲಿಕ್ಕೆ ಸಹಕಾರ ಮಾಡಿರುತ್ತಾರೆ. ಇತ್ತ ಪೊಲೀಸರಿಂದ ಗೋಡೌನ್ ಇನ್ಚಾರ್ಜ್ ಕಿಶೋರ್ನನ್ನು ಸೇರಿದಂತೆ ವಶಕ್ಕೆ ಪಡೆದುಕೊಂಡ ಇತರರ ವಿಚಾರಣೆ ಶುರುವಾಗಿತ್ತು. ಈ ಪೈಕಿ ಒಬ್ಬಾತ ಬಸ್ ಅಡ್ಡ ಹಾಕಿದ್ದ 4 ಜೊತೆ ಸೇರ್ಕೊಂಡಿದ್ದ. ಆತ ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ದ. ಅಲ್ಲಿಗೆ ಬಸ್ ಹೈಜಾಕ್ ಪ್ರಕರಣದ ಅಸಲಿಯತ್ತು ಹೊರಬಂದಿತ್ತು.
ಅವತ್ತೇ ತಡರಾತ್ರಿ ಲಾಮಾ ಬಸ್ ಮಾಲೀಕ ನೌಶಾದ್ ಕರೆ ಮಾಡಿದ ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ಹೇಳಿ ಠಾಣೆ ಕರೆಸ್ಕೊಂಡಿದ್ದಾರೆ. ಎಲ್ಲರೂ ಬರ್ತಾ ಇದ್ದಂತೆ ಬಸ್ ಹೈಜಾಕ್ನ ಅಸಲಿ ಕಥೆ ಗೊತ್ತಾಗಿತ್ತು. ಎಸ್, ಅಲ್ಲಿ ನಡೆದಿದ್ದು ಕಂಪ್ಲೀಟ್ ಹೈಡ್ರಾಮಾ. ಡ್ರಾಮಾದ ಬಲಿಪಶುವಾಗಿದ್ದು ಪ್ರಯಾಣಿಕರು, ಬಳಕೆಯಾಗಿದ್ದು ಸಿಸಿಬಿ ಪೊಲೀಸರ ಹೆಸರು. ಹಾಗಾದರೆ ಅಲ್ಲಾಗಿದ್ದೇನು? ಅದೊಂದು ಷಡ್ಯಂತ್ರ, ಸಾಲ ವಸೂಲಿ ಮಾಡುವ ಷಡ್ಯಂತ್ರ. ಅಲ್ಲಿ ಸಾಲ ತೆಗೆದುಕೊಂಡವನಿಗೆ ಆ ಷಡ್ಯಂತ್ರ ಗೊತ್ತಾಗಿರಲಿಲ್ಲ, ಸಾಲ ಕೊಟ್ಟವನಿಗೂ ಅದು ಅರ್ಥವಾಗಿರಲಿಲ್ಲ. ಯಾಕಂದ್ರೆ ಅಲ್ಲಿದ್ದವರು ಮಧ್ಯವರ್ತಿಗಳು. ಬೆಂಗಳೂರಿನಲ್ಲೊಂದು ಫುಲ್ ಟ್ರಾನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಇದೆ. ಅದೊಂದು ಫೈನಾನ್ಸ್ ಕಂಪನಿ. ವಾಹನಗಳನ್ನು ಕೊಳ್ಳೋರಿಗೆ ಸಾಲ ಕೊಡುತ್ತೆ, ಕಂತಿನ ರೂಪದಲ್ಲಿ ಹಣ ಪಡೆಯುತ್ತೆ. ಆದ್ರೆ ಕೆಲವರು ಸಾಲದ ಕಂತು ತಪ್ಪಿಸ್ಬಿಡ್ತಾರೆ ನೋಡಿ. ಅದನ್ನ ವಸೂಲಿ ಮಾಡೋಕೆ ಅಂತಾನೆ ಹೊರಗುತ್ತಿಗೆ ಕೊಟ್ಟಿದೆ. ಅಷ್ಟಕ್ಕೂ ಹೊರಗುತ್ತಿಗೆ ಪಡೆದ ಕಂಪನಿಯ ಹೆಸರು ಗ್ಲೋಬಲ್ ಫೈನಾನ್ಸ್. ಇನ್ನು ಫೆರಿ ಪ್ಲಸ್ ಗೋಡೌನ್ ಅನ್ನ ಕಿಶೋರ ನೋಡ್ಕೊಳ್ತಿರ್ತಾನೆ. ಫೈನಾನ್ಸ್ನವರು ಸೀಸ್ ಮಾಡೋ ವೆಹಿಕಲ್ ನಿಲ್ಸೋಕೆ ಅಲ್ಲಿ ಜಾಗ ಕೊಡಲಾಗುತ್ತೆ. ಅದಕ್ಕೆ ದಿನದ ಲೆಕ್ಕದಲ್ಲಿ ಬಾಡಿಗೆಯನ್ನು ಪಡೆಯಲಾಗುತ್ತೆ. ಇದು ರೊಟೀನ್ ಆಗಿ ನಡೆಯೋ ಪ್ರಾಸೆಸ್. ಕೇಸ್ನ ಒಳಹೊಕ್ಕ ಪೊಲೀಸರಿಗೆ ಒಂದೊಂದೇ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಅಂದಹಾಗೆ ನೌಶಾದ್ ರಫೀಕ್ ಬಸ್ ಅನ್ನ ಫೈನಾನ್ಸ್ ಮೂಲಕ ಖರೀದಿ ಮಾಡಿದ್ದ. ಸಾಲ ಕೊಟ್ಟಿದ್ದು ಫುಲ್ ಟ್ರಾನ್ ಫೈನಾನ್ಸ್ನವರು. ಆದ್ರೆ ನೌಶಾದ್ ಕೆಲ ಕಂತುಗಳನ್ನ ಕಟ್ಟಿರ್ಲಿಲ್ಲ. ಈ ವೇಳೆ ಕಂಪನಿ ನೋಟಿಸ್ ಕೂಡ ಕಳಿಸಿತ್ತು. ಅದಕ್ಕೂ ಕೂಡ ಆತ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಕಂಪನಿ ಹೊರಗುತ್ತಿಗೆ ಪಡೆದಿದ್ದ ಸೀಸಿಂಗ್ ಕಂಪನಿಗೆ ಮಾಹಿತಿ ನೀಡಿತ್ತು. ಅದು ಗ್ಲೋಬಲ್ ಫೈನಾನ್ಸ್ ಏಜೆನ್ಸಿ. ಪ್ರಿಯ ವೀಕ್ಷಕರೇ, ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬಹುತೇಕ ಮಂದಿ ಅಪರಾಧ ಹಿನ್ನೆಲೆ ಉಳ್ಳವರು. ಅವರೆಲ್ಲ ಸೇರಿ ಒಂದು ಪ್ಲಾನ್ ಮಾಡಿದ್ರು. ಹೇಗೋ ಬಸ್ಸು ಪ್ರತಿದಿನ ಕಣ್ಣೂರಿಗೆ ಹೋಗುತ್ತೆ, ಆಗ್ಲೇ ಬಸ್ಸನ್ನು ಎತ್ತಾಕೊಂಡು ಬರೋ ಪ್ಲಾನ್ ಮಾಡಿದ್ರು. ಆದ್ರೆ ಅವರು ಪ್ರಯಾಣಿಕರ ಬಗ್ಗೆ ಯೋಚಿಸೋದಕ್ಕೆ ಹೋಗ್ಲಿಲ್ಲ. ದುಷ್ಟರಿಗೆ ಪೊಲೀಸ್ ಟೋಪಿ ಬೇರೆ ಸಿಕ್ಕಿಬಿಡ್ತಲ್ಲ, ಅದನ್ನಿಟ್ಕೊಂಡು ಸಿಸಿಬಿ ಪೊಲೀಸರು ಅಂತ ಹೇಳಿ ಸೀದಾ ಬಸ್ಸನ್ನ ಹೈಜಾಕ್ ಮಾಡಿಬಿಟ್ರು. ಅದನ್ನ ಫೆರಿ ಪ್ಲಸ್ ಸರ್ವಿಸಸ್ ಗೋಡೌನ್ ನಲ್ಲಿ ತಂದು ನಿಲ್ಸಿದ್ರು. ಆದ್ರೆ ಗೋಡೌನ್ ಉಸ್ತುವಾರಿಯಾಗಿದ್ದ ಕಿಶೋರ್ಗೆ ಈ ಯಾವ ಸಂಗತಿನೂ ಗೊತ್ತಿರಲಿಲ್ಲ. ಸೆಕ್ಯೂರಿಟಿಗಳಿಗೂ ಕೂಡ ಈ ಮಾಹಿತಿ ಇರಲಿಲ್ಲ. ಇದೆಲ್ಲ ಪೊಲೀಸರ ವಿಚಾರಣೆ ವೇಳೆನೆ ಹೊರಗೆ ಬಂದಿದ್ದು. ನಂತರ ಪೊಲೀಸರು ಕಿಶೋರ್ ಮತ್ತು ಅವರ ಸಿಬ್ಬಂದಿಯನ್ನ ಬಿಟ್ಟು ಕಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಪೊಲೀಸರ ವಶದಲ್ಲಿ ಅಂತಿಮವಾಗಿ ಉಳಿದಿದ್ದು ಅದೊಬ್ಬನೇ. ಅವನು ಸೀಸಿಂಗ್ ಕಂಪನಿ ಸಿಬ್ಬಂದಿ. ಆತನೇ ಎಲ್ಲಾ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದ. ಗ್ಲೋಬಲ್ ಫೈನಾನ್ಸ್ ಏಜೆನ್ಸಿಯ ಮಾಲೀಕ ಚಿಕ್ಕರಂಗೇಗೌಡ ಹಾಗೂ ಆತನ ಸಹಚರರಾದ ಅಭಿ ಮತ್ತು ಬ್ಲಾಕಿ ಮತ್ತು ಮತ್ತೊಬ್ಬ ಪೊಲೀಸರ ಸೋಗಿನಲ್ಲಿ ಹೋಗಿ ಬಸ್ ಅನ್ನ ಹೈಜಾಕ್ ಮಾಡಿದ್ರು ಅಂದಿದ್ದ. ಆದ್ರೆ ತಪ್ಪಿಸಿಕೊಂಡ ಆ 4 ಜನ ಸುಲಭಕ್ಕೆ ಸಿಗೋರಾಗಿರ್ಲಿಲ್ಲ. ಅಪರಾಧ ಕೃತ್ಯಕ್ಕೆ ಪೊಲೀಸರ ಕ್ಯಾಬ್ ಬಳಸಿದ್ದು ಪೊಲೀಸರಿಗೆ ಇನ್ನಿಲ್ಲದ ಕೋಪ ಬರ್ಸಿತ್ತು. ತಮ್ಮ ಹೆಸರು ಹೇಳ್ಕೊಂಡು ಮಾಡಬಾರ್ದನ್ನ ಮಾಡಿದ್ದನ್ನ ಕೇಳಿ ಕೆಂಡದಂತೆ ಉರಿಯತೊಡಗಿದ್ರು. ಅವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಪೊಲೀಸರು ಡಿಸೈಡ್ ಮಾಡಿದ್ರು. ಸೂಪರ್ ಕಾಪ್ ಮುಂದುವರ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ವಾಹನ ಸಾಲದ ಕಂತು ಕಟ್ಟಿಲ್ಲ, ಬಸ್ನ ಸೀಸ್ ಮಾಡಬೇಕು, ಮಾಡ್ಕೊಳ್ಳಿ ಬಿಡಿ. ಆದರೆ 45 ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಿಸ್ತಿದ್ದ ವೇಳೆ ಅದನ್ನ ಹೈಜಾಕ್ ಮಾಡಿದ್ರೆ ಅದು ಖಂಡಿತ ತಪ್ಪು. ಪೊಲೀಸರು ಆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸುವ ಪಣ ಕೂಡ ತೊಟ್ಟಿದ್ರು. ಅದರಂತೆ ಕಾರ್ಯಾಚರಣೆ ಕೂಡ ಇಳಿದ್ರು. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಡಿಸಿಪಿ ರವಿಚಂದ್ರನವರ್, ರಾಜರಾಜೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾರೆಡ್ಡಿ ಮತ್ತು ಸಿಬ್ಬಂದಿ ಪ್ರಕರಣವನ್ನ ಸೀರಿಯಸ್ ಆಗಿ ಪರಿಗಣಿಸಿದರು. ಸೆರೆ ಸಿಕ್ಕವರನ್ನ ತೀವ್ರವಾಗಿ ವಿಚಾರಣೆಗೊಳಪಡಿಸಿದಾಗ ಬಸ್ ಹೈಜಾಕ್ ಮಾಡಿದ್ದ 4 ಸುಳಿವು ಸಿಕ್ಕಿತು. ಆತ ಗ್ಲೋಬಲ್ ಫೈನಾನ್ಸ್ ಏಜೆನ್ಸಿಯ ಮಾಲೀಕ ಚಿಕ್ಕರಂಗೇಗೌಡ ಹಾಗೂ ಆತನ ಸಹಚರರಾದ ಅಭಿ ಮತ್ತು ಬ್ಲಾಕಿ ಮತ್ತು ಮತ್ತೊಬ್ಬ ಪೊಲೀಸರ ಸೋಗಿನಲ್ಲಿ ಹೋಗಿ ಬಸ್ ಹೈಜಾಕ್ ಮಾಡಿದ್ರು ಅಂದಿದ್ದ. ಅದರಿಂದ ನಮಗೆ ತಿಳಿದು ಬಂದಿದ್ದೇನೆಂದರೆ ಈ ಲಾಭಾ ಬಸ್ ಓನರ್ ಯಾರಿರ್ತಾರೆ ಅವರು ಇಲ್ಲಿ ಫ್ಯೂಲ್ಟಾನ್ ಅಂತಕ್ಕಂಥ ಲಾಲ್ಬಾಗ್ ವೆಸ್ಟ್ ಗೇಟ್ ಹತ್ರ ಇರ್ತಕ್ಕಂಥ ಒಂದು ಕಂಪನಿಯಲ್ಲಿ ಹಣಕಾಸಿನ ವ್ಯವಹಾರದ ನಿಮಿತ್ತ ಅವರು ಅದನ್ನು ಸೀಸ್ ಮಾಡಲಿಕ್ಕೆ ಆ ರೀತಿ ಮಾಡಿದ್ರು ಅಂತ ಗೊತ್ತಾಗಿದೆ. ಇವ್ರು ಏನೇ ಮಾಡಿದ್ರು ಕೂಡ ಪೊಲೀಸರಂತ ಹೇಳ್ಕೊಂಡಿರುವುದು, ಪ್ರಯಾಣಿಕರನ್ನ ಇದ್ದಾಗ್ಯೂ ಕೂಡ ಅವರನ್ನು ತೆಗೆದುಕೊಂಡು ಬಂದಿರುವುದು ಅಪರಾಧ ಆಗುತ್ತೆ. ಸಬ್ ಇನ್ಸ್ಪೆಕ್ಟರ್ ರಾಜಶೇಖರಯ್ಯ ನೇತೃತ್ವದ ತಂಡ ಅದಾಗಲೇ ಸೀಸಿಂಗ್ ಕಂಪನಿ ಗ್ಲೋಬಲ್ ಫೈನಾನ್ಸ್ ಮಾಲೀಕ ಚಿಕ್ಕರಂಗೇಗೌಡನ ಮಾಹಿತಿ ಕಲೆ ಹಾಕತೊಡಗಿರುತ್ತೆ. ಆತನ ಲಿಂಕು ಎಲ್ಲೆಲ್ಲಿ ಓಡಾಡ್ತಾ ಇರ್ತಾನೆ ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿಬಿಟ್ಟಿದ್ರು. ಆತನ ಮೊಬೈಲ್ ಟವರ್ ಲೊಕೇಶನ್ ಟ್ರೇಸ್ ಮಾಡಿದಾಗ ಅದು ನೆಲಮಂಗಲ ಹೈವೇ ತೋರಿಸ್ತಾ ಇತ್ತು. ವಾಹನ ಜಪ್ತಿ
ದಸ್ತಿ ಏಜೆನ್ಸಿ ಮಾಲೀಕ ಚಿಕ್ಕರಂಗೇಗೌಡ ಆಗಾಗ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ತಾ ಇದ್ದ. ಅದೊಂದಿನ ನೆಲಮಂಗಲ ಸಮೀಪದ ಪೆಟ್ರೋಲ್ ಬಂಕ್ ಒಂದರ ಬಳಿ ಲೊಕೇಶನ್ ಟ್ರೇಸ್ ಆಗಿದೆ. ಪೊಲೀಸರು ಸೀದಾ ಆ ದಾರಿಯಲ್ಲಿ ಹೊರಟು ನಿಲ್ತಾರೆ. ಚಿಕ್ಕರಂಗೇಗೌಡ ಈತ ರಾತ್ರಿಯಿಂದಲೇ ನಾವು 3 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಇವರ ಬಂಧನಕ್ಕೆ ಸೂಚನೆ ನೀಡಿದ್ದೆ. ಆ ಮೂಲಕ ನಮ್ಮ ತನಿಖಾ ತಂಡ ಅಲ್ಲಿಯ ಸ್ಥಳೀಯ ಮಾಹಿತಿಯನ್ನು ಆಧರಿಸಿ ಕಲಾಸಿಪಾಳ್ಯ ಇನ್ಸ್ಪೆಕ್ಟರಿಂದ ಮಾಹಿತಿಯನ್ನು ಪಡೆದು ಅವರನ್ನು ಫಾಲೋ ಮಾಡಿ ಹೋದಾಗ ಅವರು ಇಲ್ಲಿಂದ ಪರಾರಿಯಾಗಿ ಹೋಗಲಿಕ್ಕೆ ಯತ್ನಿಸ್ತಿರ್ತಾರೆ. ಆವಾಗ ಬೆಂಗಳೂರಿನ ಔಟ್ಸ್ಕರ್ಟಲ್ಲಿ ಇವರನ್ನು ಬಂಧನ ಮಾಡಿ ತೆಗೆದುಕೊಂಡು ಬರಲಾಗ್ತದೆ. ಆದ್ರೆ ತನ್ನ ಮನೆಯ 2 ಸದಸ್ಯರ ಜೊತೆ ಟಾಟಾ ಸುಮೋದಲ್ಲಿದ್ದ ಆತ ಪೊಲೀಸರನ್ನ ಕಂಡ ಕೂಡಲೇ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಪೊಲೀಸರು ಬಿಡ್ತಾರ? ಕೆಲ ಕಿಲೋಮೀಟರ್ ಗಟ್ಟಲೆ ಆತನನ್ನ ಚೇಸ್ ಮಾಡಿದ್ದ ಪೊಲೀಸರು ಕೊನೆಗೂ ಟಾಟಾ ಸುಮೋ ಚೇಸ್ ಮಾಡಿ ಚಿಕ್ಕರಂಗೇಗೌಡನನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಹಂಚಿಪುರ ಗೇಟ್ ಬಳಿ ಆತ ಪೊಲೀಸರಿಗೆ ಸೆರೆ ಸಿಕ್ಕಿಬಿಟ್ಟ. ಚಿಕ್ಕರಂಗೇಗೌಡ ಈ ಹಿಂದೆಯೂ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಪೊಲೀಸರಿಗೆ ಅದು ಗೊತ್ತಾಗಿದೆ. ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದಾಗ ಬಸ್ ಹೈಜಾಕ್ ಪ್ರಕರಣದ ಅಸಲಿ ಕಹಾನಿ ಹೇಳಿದ್ದ. ನಾನೇ ನನ್ನ ಸಹಚರರೊಂದಿಗೆ ಸೇರಿ ಬಸ್ ಹೈಜಾಕ್ ಮಾಡಿದೆ, ಇದಕ್ಕಾಗಿ ಫುಲ್ಟ್ರಾನ್ ಸಂಸ್ಥೆ ಹಣ ನೀಡಿತ್ತು ಎಂದಿದ್ದ. ಇನ್ನು ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಬ್ಲಾಕಿ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಆತನಿಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಅಂತಿಮವಾಗಿ ಆತ ಕೂಡ BHEL ಬಳಿ ಓಡಾಡ್ತಾ ಇದ್ದಾಗ ಪೊಲೀಸರಿಗೆ ಸೆರೆ ಸಿಕ್ಕಿದ್ದ. ಮತ್ತಿಬ್ಬರಿಗಾಗಿ ಪೊಲೀಸರು ಶೋಧ ನಡೆಸ್ತಿದ್ದಾರೆ. ಲಭ್ಯ ಮಾಹಿತಿಯನ್ನು ಆಧರಿಸಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಚಿಕ್ಕರಂಗೇಗೌಡ ಎಂತಕ್ಕಂಥವನ್ನ ಬಂಧನ ಮಾಡುತ್ತೇವೆ. ಬಂಧನ ಮಾಡಿದ ನಂತರ ವಿಚಾರಣೆಗೊಳಪಡಿಸಿದಾಗ ತಿಳಿದು ಬಂದದ್ದೇನೆಂದರೆ, ಬಸ್ನ ಮಾಲೀಕ ಈ ಹಿಂದೆ ಫೈನಾನ್ಸ್ನಲ್ಲಿ ಈ ಕುರಿತಂತೆ ಒಂದು ಲೋನನ್ನು ತೆಗೆದುಕೊಂಡಿದ್ದು, ಲೋನ್ ಕಟ್ಟದ ವಿಚಾರವಾಗಿ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿರ್ತಾರೆ. ಆ ಕಾರಣಕ್ಕಾಗಿ ಈ ದಿನ ಆ ಫೈನಾನ್ಸ್ ಕಂಪನಿಯ ಸೀಸಿಂಗ್ ಮಾಲೀಕರ ಆದೇಶದ ಮೇರೆಗೆ ಚಿಕ್ಕರಂಗೇಗೌಡ ಮತ್ತು ಅವನ ಇತರೆ ಸಹಚರರೆಲ್ಲ ಸೇರಿ ಬಸ್ಸನ್ನು ಅಡ್ಡಗಟ್ಟಿ ಅದನ್ನು ಹೈಜಾಕ್ ಮಾಡಿಕೊಂಡು ಪಟ್ಟಣಗೆರೆ ವ್ಯಾಪ್ತಿಯ ಆ ಗೋಡೌನ್ಗೆ ಹಾಕಿರ್ತಾರೆ. ತದನಂತರ ಗೋಡೌನ್ನವ್ರನ್ನ ವಿಚಾರಣೆ ಮಾಡಿದಾಗ ಆ ಗೋಡೌನ್ನ ಮಾಲೀಕರೂ ಸಹಿತ ಇವರಿಗೆ ಯಾವುದೇ ರೀತಿ ನಾವು ಅಧಿಕೃತ ಪರವಾನಗಿಯನ್ನು ಬಸ್ಸನ್ನು ಪಾರ್ಕ್ ಮಾಡಲಿಕ್ಕಾಗಲಿ ನಾವು ಕೊಟ್ಟಿರುವುದಿಲ್ಲ ಎಂದು ಹೇಳಿಕೆಯ ಮೇರೆಗೆ ಇನ್ನೊಂದು ಪ್ರಕರಣವನ್ನು ಈ ಫೈನಾನ್ಸ್ ಕಂಪನಿ ಮತ್ತು ಈ ಆರೋಪಿಗಳ ವಿರುದ್ಧ ನಾವು ದಾಖಲು ಮಾಡಿರುತ್ತೇವೆ. ಮತ್ತಿಬ್ಬರಿಗಾಗಿ ಪೊಲೀಸರು ಶೋಧ ನಡೆಸ್ತಿದ್ದಾರೆ. ಅದೇನೇ ಇರಲಿ, ಫೈನಾನ್ಸ್ನಿಂದ ಸಾಲ ಪಡೆದು ಬಸ್ ಖರೀದಿಸಿದ ಬಳಿಕ ಕಂತು ಕಟ್ಟದ ಮಾಲೀಕರಿಂದ ಹಣ ವಸೂಲಿ ಮಾಡೋಕೆ ನಾನಾ ಕಾನೂನು ರೀತಿಯ ಮಾರ್ಗಗಳಿವೆ. ಕಾನೂನು ವ್ಯಾಪ್ತಿಯಲ್ಲಿ ಸೀಸಿಂಗ್ ಮಾಡೋಕೆ ಅದರದ್ದೇ ಆದ ನಿಯಮಾವಳಿಗಳಿವೆ. ಅದರಲ್ಲಿ ಆರೋಪಿಗಳು ಎಲ್ಲವನ್ನ ಉಲ್ಲಂಘಿಸಿದ್ದಾರೆ. ಪ್ರಯಾಣಿಕರ ಸಮಯದೊಂದಿಗೆ ಆಟವಾಡಿದ್ದಾರೆ. ಅಷ್ಟೇ ಯಾಕೆ, ಪೊಲೀಸರ ಹೆಸರನ್ನೇ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸದ್ಯ ವಿಚಾರಣೆ ಮುಂದುವರೆದಿದ್ದು ರಾಜರಾಜೇಶ್ವರಿ ನಗರದ ಶಿವಾರೆಡ್ಡಿ ಅವರು ಇದರ ತನಿಖಾಧಿಕಾರಿಯಾಗಿದ್ದಾರೆ. ಪ್ರಮುಖ ಆರೋಪಿಯ ಬಂಧನದ ಮೂಲಕ ನಮಗೆ ಇನ್ನೂ ಹಲವಾರು ಜನ ಇದರಲ್ಲಿ ಭಾಗಿಯಾಗಿರುವುದು ಕಂಡುಬಂದಿದೆ. ಆದಷ್ಟು ಬೇಗ ಅವರ ವಿರುದ್ಧನೂ ಕೂಡ ಕಾನೂನು ಅಡಿ ಕ್ರಮವನ್ನು ಕೈಗೊಂಡು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸುತ್ತೇವೆ. ಪೊಲೀಸ್ ಕ್ಯಾಪ್ ಅನ್ನ ಅವರ ಕೃತ್ಯಕ್ಕೆ ಬಳಸಿದ್ದಾರೆ. ಈ ಕಾರಣಕ್ಕೆ ಇಬ್ಬರು ಅದಾಗಲೇ ಜೈಲಿನಲ್ಲಿ ಮುದ್ದೆ ಕತ್ತರಿಸ್ತಿದ್ದಾರೆ. ಇನ್ನಿಬ್ರು ಎಲ್ಲಿಗೆ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಅವ್ರಿಗೂ ಕೂಡ ಇದೇ ಗತಿ ಕಾದಿದೆ. ಯಾರೇನೇ ತಪ್ಪು ಮಾಡಿದ್ರು ಬಹಳ ದಿನ ಮುಚ್ಚಿಡಕ್ಕಾಗಲ್ಲ. ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳೇಬೇಕು. ಇಂಥ ಮತ್ತಷ್ಟು ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ ಜೊತೆ ಮುಂದಿನ ಶನಿವಾರ ಮತ್ತೆ ಬರುತ್ತೆ ಸೂಪರ್ ಕಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.